ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಈಗ ಟೈಮ್ ಎಷ್ಟು ಗೊತ್ತಾ? 6:30. ಅಂದರೆ ಇಲ್ಲಿ ತುಂಬ ಬೆಳಕಾದಂಗೆ ಕಾಣ್ತಾ ಇದೆ. 7:30 ಫೀಲ್ ಆಗ್ತಾ ಇದೆ. ಬನ್ನಿ ಬೇಕಾದ್ರೆ ತೋರಿಸ್ತೀನಿ. 6:30 ನೋಡಿ, 6:40. ಸೊ ಟೈಮ್ 6:40. ಈಗ ಎದ್ದಿದ್ದೀನಿ, ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದೀನಿ, ಯಾವುದೇನಾದರೂ ಆಗಲಿ ಅಂತ. ನೋಡಿ, ಐಬ್ರೋಸ್ ಮಾಡಿಸ್ತಾ ಇಲ್ಲ ಗೈಸ್. ಸ್ವಲ್ಪ ದಿನ ಬೆಳೆಸ್ಬಿಟ್ಟು ಕ್ಲೀನಾಗಿ ಶೇಪ್ ಕೊಡ್ಸೋಣ ಅಂತ ಇದ್ದೀನಿ. ಎಷ್ಟು ಸಲ ಶೇಪ್ ಕೊಡಿಸಿದ್ರು ಹಾಳು ಮಾಡ್ತಾರೆ ಗೈಸ್. ಈ ಸಲ ನೋಡೋಣ ಎಷ್ಟಾಗುತ್ತೆ ಅಷ್ಟು ಬೆಳೆಸಿ ನನಗೆ ಈ ರೀತಿ ಇರಬೇಕು, ಪೀಕಾಗಿ ಆಚೆ ಮೇಲ್ಗಡೆಗೆ ಹೋದಾಗೆ. ಸೊ ಆ ರೀತಿ ಮಾಡಿಸಿದ್ದೀನಿ, ಬಟ್ ಅಷ್ಟು ಕ್ಲಿಯರಾಗಿ ಬರಲ್ಲ. ಸೊ ಇದೆಲ್ಲ ಬೆಳಿಬೇಕು ಇನ್ನೂ ಚೆನ್ನಾಗಿ, ಇನ್ನೂ ಚೆಂದ ಬೆಳೆಸಿ ಇನ್ನೂ ಚೆನ್ನಾಗಿ ಮಾಡಿಸ್ಬೇಕು. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಬೇಕಾಗಿದ್ದ ಟೈಮಿಗೆ ನಾನು ಮಾಡಿಸ್ಲಿಲ್ಲ. ಒಂದೆರಡು ಇವೆಂಟ್ಸಿಗೆ ಬೇಕಿತ್ತು, ಮದುವೆ ಮತ್ತು ಇನ್ನೂ ಏನೇನೋ ಫಂಕ್ಷನ್ಸ್ ಆಯಿತು. ಅದಕ್ಕೆಲ್ಲ ಮಾಡಿಸ್ಬೇಕು ಅಂತ ಹೋದರೂ ಮಾಡ್ಸೋಕ್ಕಾಗಲಿಲ್ಲ. ಸೊ ಬೇಕಿದ್ದಾಗಲೇ ಇಲ್ಲ, ಮತ್ತು ಯಾಕೆ ನೋಡೋಣ ಇನ್ನೂ ಚೆನ್ನಾಗಿ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಬೆಳೆಸ್ತಾ ಇದ್ದೀನಿ. ಹೌದಲ್ಲ ಗೈಸ್? ಯಾವುದೇ ಮನುಷ್ಯನಿಗಾದರೂ ಅಷ್ಟೇ, ನೆಸೆಸಿಟಿ ಇದ್ದಾಗ ಅದು ನಮಗೆ ಸಿಕ್ಕಿಲ್ಲ ಅಂದರೆ ಇನ್ ಫ್ಯೂಚರ್ ಅದು ನಮ್ಮ ಕೈಗೆ ಸಿಕ್ಕಿದ್ರೂ ಸಹ ಅದು ನಮಗೆ ಬೇಡ ಆಗತ್ತೆ. ಎಷ್ಟು ಟ್ರೂ ನೋಡಿ. ಈ ಸಿಂಪಲ್ ಐಬ್ರೋಯಿಂದನೇ ನನ್ನ ಲೈಫ್ನ ಡಿಸೈಡ್ ಮಾಡಿಬಿಡ್ಬೋದು ನಾನು. ಸೊ ಗೈಸ್, ಇವತ್ತು ಏನು ಗೊತ್ತಾ, ನನ್ನ ಕೊನೆಯ ದಿನ. ತಲೆ ಕೆಡಿಸ್ಕೋಬೇಡಿ, ಈ ಮನೇಲಿ ಕೊನೆಯ ದಿನ. ಸೊ ಇವತ್ತು ಊರಿಗೆ ಹೋಗಬೇಕು ಅಟ್ ಎನಿ ಕಾಸ್ಟ್. ನಿನ್ನೆ ಆ್ಯಕ್ಚುಲಿ ನಾನು 95% ರೆಡಿಯಾಗಿ ಎಲ್ಲ ನಿಂತುಬಿಟ್ಟಿದ್ದೆ. ನಮ್ಮ ಅಪ್ಪ ತುಂಬ ಹೇಳ್ತಾಯಿದ್ರು, ಆದರೂ ಇಲ್ಲ ನೀವು ಯಾವಾಗಲೂ ಹೀಗೆ ಅಂದ್ಬಿಟ್ಟು ನಿನ್ನೆ ನಾನು ರೆಡಿಯಾಗಿದ್ದೆ. ಪಾಪ ನಮ್ಮಮ್ಮನೂ ಇನ್ನೊಂದೊತ್ತು ಮೊಮ್ಮಗ ಊಟ ಮಾಡಲಿಲ್ಲ ಇಲ್ಲಿ ಅಂದರೆ ಬೇಜಾರಾಗತ್ತೆ. ಸೊ ಇವತ್ತೊಂದಿನ ರಾತ್ರಿ ಚೆನ್ನಾಗಿ ಊಟ ಮಾಡಿಕೊಂಡು ನಾಳೆ ಹೋಗ್ಬಿಡಿ ಅಂತ ಹೇಳಿದ್ರು. ಸೊ ಹೋಗಲಿ ನೋಡೋಣ ಅಂದ್ಬಿಟ್ಟು ಉಳ್ಕೊಂಡೆ. ಸೊ ಇವತ್ತು ಅಟ್ ಎನಿ ಕಾಸ್ಟ್ ಹೋಗ್ತಾ ಇದ್ದೀವಿ. ಇವತ್ತು ನಿಲ್ಲಲ್ಲ. ಬನ್ನಿ ಗೈಸ್, ಕಾಫಿ ಕುಡಿಯೋಣ. ಕಾಫಿ ರೆಡಿ ಆಗಿದೆಯಂತೆ. ಕಾಫಿ ಬೇಕಾ ಗೈಸ್? ನಿಜ ಏನು ಗೊತ್ತಾ ಗೈಸ್, ಇಷ್ಟು ಕಾಫಿ ಕುಡಿದ್ರೆ ಕುಡ್ದಂಗೆ ಆಗಲ್ಲ, ಆದ್ರೂ ಸಹ ಕುಡಿದೇನೆ ಇರೋಕ್ಕೂ ಆಗಲ್ಲ. ಜಾಸ್ತಿ ಕುಡಿದ್ರೆ ಜಾಸ್ತಿ ಅನ್ಸುತ್ತೆ, ಕಮ್ಮಿ ಕುಡಿದ್ರೆ ಕುಡ್ದಿಲ್ಲ ಅನ್ಸುತ್ತೆ. ಏನ್ ಮಾಡ್ಬೇಕು ಹೇಳಿ? ಗೈಸ್, ನಾಳೆಯಿಂದ ಯಥ ಪ್ರಕಾರ ನನ್ನ ಮಗ ಸ್ಕೂಲಿಗೆ ಹೋಗ್ತಾನೆ. ನಾಳೆ ಫಸ್ಟ್ ಡೇ ಒಂದು ಸ್ಕೂಲು. ಬೇಗ ಬೇಗ ಎದ್ದು ಎಲ್ಲ ಮಾಡಿ ಇಲ್ಲಿ ರೆಡಿ ಮಾಡಿಟ್ಟು ಅವನಿಗೆ ಸ್ಕೂಲಿಗೆ ತೊಗೊಂಡೋಗ್ಬಿಟ್ಟು ಎಲ್ಲ ಮಾಡಬೇಕು. ಮತ್ತೆ ಫುಲ್ ಹೆಕ್ಟಿಕ್ ಸ್ಟಾರ್ಟ್. ನೋಡೋಣ ಹೆಂಗೆ ಏನು ಅಂತ. ನೋಡಿ ಗೈಸ್, ನಮ್ಮನೆ ಇವತ್ತು ಹುಳ್ಳಿಕಾಳು ಸಾರು. ಸೊ ನಮ್ಮಮ್ಮ ಹುಳ್ಳಿಕಾಳು ಆರಿಸ್ತಾ ಇದ್ದಾರೆ. ಇದು ನಮ್ಮ ತೋಟದ್ದೇ ಹುಳ್ಳಿಕಾಳು, ನಮ್ಮಪ್ಪ ಕಷ್ಟಪಟ್ಟು ಬೆಳೆಸಿರೋ ಅಂಥ ಹುಳ್ಳಿಕಾಳು. ಅವೇನಮ್ಮ? ತೋಟಲ್ಲ, ಹೊಲ ಅಂತೆ ಗೈಸ್. ನಮ್ಮ ಹೊಲದ್ದೇ ಹುಳ್ಳಿಕಾಳು.
ಕಲ್ಲು ಆರಿಸ್ತಾ ಇದ್ದಾರೆ. ಎಷ್ಟೇ ಕಲ್ಲು ಆರಿಸಿದ್ರು ಹುಳ್ಳಿಕಾಳಲ್ಲಿ ಒಂದು ಕಲ್ಲು ಸಿಕ್ಕಿಲ್ಲ ಅಂದರೆ ಅದು ಹುಳ್ಳಿಕಾಳು ಸಾರು ಅಂತ ಅನ್ನಿಸ್ಕೊಳ್ಳಲ್ಲ ಗೈಸ್. ಹೌದಲ್ಲ? ನಿಜ ಅನ್ನೋರು ಕಮೆಂಟ್ ಮಾಡಿ. ಅದರಲ್ಲೂ ನಮ್ಮಮ್ಮ ಆರಿಸೋ ಹುಳ್ಳಿಕಾಳು ಅಂದರೆ ಒಂದಾದರೂ ಕಲ್ಲು ಸಿಗಲೇಬೇಕು ಗೈಸ್. ಅಷ್ಟು ಚೆನ್ನಾಗಿ ನಮ್ಮಮ್ಮ ಆರಿಸ್ತಾರೆ ನೋಡಿ. ಪಾಪ ಅಷ್ಟೊಂದೆಲ್ಲ ಡಸ್ಟ್ ತೆಗ್ದಿದ್ದಾರೆ, ಆದರೂ ಸಹ ಅದರಲ್ಲಿ ಇರುತ್ತೆ. ನನಗೇನಾದರೂ ಸಿಕ್ಕಿದ್ರೆ ನಾನು ನಿಮಗೆ ಶೋ ಮಾಡ್ತೀನಿ, ಆಯಿತಾ? ನಮ್ಮ ಚಿಂಟುಗೆ ಹಸಿರು ಸಾರು ಅಂದರೆ ಇಷ್ಟ. ನಮ್ಮಮ್ಮ ಇವತ್ತು ಕೆಂಪು ಸಾರು ಮಾಡಿ ಹುಳ್ಳಿಕಾಳು ತಿನ್ನಕ್ಕೆ ಸಿಗುತ್ತಲ್ಲ. ಏ ಬೇಡಮ್ಮ, ಮಾಡಮ್ಮ, ತಿಂತಾನೆ. ಚೆನ್ನಾಗಿ ಕಾಯಿ ತುರಿ ಹಾಕಿ ಪಲ್ಯ ಮಾಡಿ, ಮೆಣಸಿನ್ಕಾಯಿ ಹಾಕಿ ಅವಾಗ ತಿಂತಾನೆ. ಪಲ್ಯಕ್ಕೆ ನಮ್ಮ ಚಿಂಟಿಗೆ ಉಪ್ಸಾರು, ಈ ಸಾರು ಎಲ್ಲ ಇಷ್ಟ ಆಗತ್ತೆ. ಅದರಲ್ಲೂ ಹಸಿಮೆಣ್ಸಿನ್ಕಾಯಿ ಉಪ್ಸಾರು ಅಂತೂ ಅವನಿಗೆ ಪ್ರಾಣ. ಗೈಸ್ ನೋಡಿ, ನಮ್ಮಪ್ಪ ಎದ್ದು ಬಂದರು. ಬಂದ ತಕ್ಷಣ ದೇವರಿಗೆ ಕೈ ಮುಗಿತಾರೆ, ದೇವರೇ ಕಾಪಾಡಪ್ಪ ಅಂತ. ಈಗ ಟೈಮ್ ಬಂದು 7:21. ನಮ್ಮಪ್ಪ ಎಷ್ಟೋ ತನಕ ಕೈ ಮುಗಿತಾರೆ ಅಂತ ಹೇಳ್ತೀನಿ, ಆಯಿತಾ? 5 ನಿಮಿಷನಾದರೂ ನಿಂತ್ಕೋತಾರೆ. ಇಲ್ಲಿ ಆದಮೇಲೆ ಸೂರ್ಯಂಗೆ ಹೋಗ್ತಾರೆ. ಸೂರ್ಯ ಕಾಪಾಡಪ್ಪ ಅಂತ ಅರ್ಧ ಗಂಟೆ ನಿಂತ್ಕೋತಾರೆ. ಅರ್ಧ ಗಂಟೆ ಅಲ್ಲ, ತುಂಬ ಹೊತ್ತು ನಿಂತ್ಕೋತಾರೆ. ಬಟ್ ಅದು ಎಷ್ಟೊತ್ತು ಅಂತ ಕ್ಯಾಲ್ಕುಲೇಟ್ ಮಾಡೋಣ ಇವತ್ತು. ಈಗ ಟೈಮ್ ಬಂದು 7:21. ಅವ್ರದ್ದು ಎಷ್ಟು ಗಂಟೆಗೆ ಮುಗಿಯುತ್ತೆ ಅನ್ನೋದನ್ನು ಅಪ್ಡೇಟ್ ಮಾಡ್ತೀನಿ. ಅಮ್ಮಂಗೆ ಈಗ ಎದ್ದೊಳಕ್ಕೆಲ್ಲ ಕಷ್ಟ ಗೈಸ್, ವಯಸ್ಸಾಯಿತು ನೋಡಿ. ಒಂದ್ಸಲ ಲಕ್ಕ ಅಂತ ನೀರು ಓವರ್ಫ್ಲೋ ಆಗ್ತಾ ಇದೆ ಅಂದ್ಬಿಟ್ಟು ಮೋಟ್ರ್ ಆಫ್ ಮಾಡೋಕ್ಕೆ ಹೋಗಿ ನಮ್ಮಮ್ಮ ಈ ಸ್ಥಿತಿ ತಂದ್ಕೊಂಡಿದ್ದಾರೆ ಗೈಸ್. ಹಂಗೆ ಲಕ್ಕ ಅಂತ ಕುಣಿಯಮ್ಮ ಒಂದ್ಸಲ, ಸರಿ ಹೋಗ್ಬೋದು. ಎಲ್ಲೋ ಒಂದು ಕಡೆ ಜಾಯಿಂಟು ಮಿಸ್ ಆಗಿದೆ. ಸೊ ನಮ್ಮಮ್ಮಂಗೆ ಈಗ ಕಷ್ಟ ಆಗತ್ತೆ. ಏನು ತಿಂಡಿ? ರೊಟ್ಟಿ. ನೆಂಚೋಕ್ಕೆ ಗೈಸ್ ಇವಾಗ ಟೈಮ್ ಬಂದು 7:48. ನಾನು ಸೀನೆ ಮರ್ತುಬಿಟ್ಟಿದ್ದೀನಿ ಗೈಸ್. ಯಾವಾಗ ಸ್ಟಾರ್ಟ್ ಮಾಡಿದ್ದೆ ಹೇಳಿ? 7:21. ಈಗ ಟೈಮು 7:49. ನಾನು ಮರ್ತು ಈಗ ಕಸ ಗುಡ್ಸಕ್ಕೆ ಹೋಗಿದ್ದೆ ಗೈಸ್, ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡೋಣ ಅಂತ. ನನಗೆ ಭಯ ಆಗೋಯ್ತು. ಅದು ನಾನು ಟಾಸ್ಕ್ ತಗೊಂಡಿದ್ದೆ ಅಲ್ಲ, ಮರ್ತುಬಿಟ್ಟೆ ಅಲ್ಲ. ನಮ್ಮಪ್ಪ ಯಾವಾಗ ಬಂದರು ಅಂತ ನೋಡಿದ್ರು ಇನ್ನೂ ಅಲ್ಲೇ ನಿಂತವ್ರೆ. ಅಮ್ಮ ಏನೋ ಮಾಡ್ತಾವ್ರೆ ನಮ್ಮಮ್ಮ. ಹುಳ್ಳಿಕಾಳು ಇರ್ಬೇಕು. ಭಾಗ್ಯಲಕ್ಷ್ಮಿ 7:21 ನಾನು ಅಪ್ಪಾಜಿ ರೂಮಿಂದ ಬಂದು ದೇವ್ರ ಮುಂದೆ ನಿಂತಾಗ ಈಗ 7:49. ಓ ದೇವ, ಇಷ್ಟೋ ತನಕ ಆ ದೇವ್ರು ಮರ್ತೇ ಬಿಡ್ತಾನೆ. ನೀವು ಯಾರು ಅಂತ ಹಿಂಗ್ ಬೇಡ್ಕೊಂಡು ನಿಂತ್ಕೊಂಡ್ರೆ ಏನ್ ಚಿಂತೆ? ನಿಂಗೇನ್ ಬೇಕು? ವಾಟರ್. ನಮ್ಮಮ್ಮ ಹುಳಿಕಾಳು ಸಾರು ಮಾಡ್ತಾ ಇದಾರೆ ಅಲ್ಲ ನೋಡಿ. ನಮ್ಮಮ್ಮ ಹುಳಿಕಾಳು ಸಾರು ಮಾಡ್ತಾ ಇದಾರೆ ಅಲ್ಲ ನೋಡಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಹುಳಿಕಾಳು ಸಾರಿಗೆ. ಒಣಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಇಷ್ಟು ಹಾಕೋಬೇಕು. ಇದನ್ನ ಫ್ರೈ ಮಾಡ್ಕೋಬೇಕು ಗೈಸ್. ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ನೋಡಿ. ಸ್ವಲ್ಪ ಹುಣಸೆ ಹಣ್ಣು ಹಾಕೋಬೇಕು. ಸೊ ಇದನ್ನ ಹುರ್ಕೊಂಡು ರುಬ್ಕೊಂಡು. ಕಾಯಿ ಹಾಕಲ್ವಮ್ಮ? ಸ್ವಲ್ಪ ಕಾಯಿ ಗೈಸ್, ಜಾಸ್ತಿ ಅಲ್ಲ. 1-2 ಸ್ಪೂನ್ ಅಮ್ಮ. 1 ಸ್ಪೂನ್ ಅಥವಾ 2 ಸ್ಪೂನ್ ಕಾಯಿ ಹಾಕೋಬೇಕು. ಇಷ್ಟು ಹಾಕೊಂಡು ರುಬ್ಕೊಂಡು ಪೇಸ್ಟ್ ಮಾಮೂಲಿ ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ ಗೈಸ್. ಹುಳ್ಳಿಕಾಳು ಬೇಯ್ತಾ ಇದೆ. ಒಂದು 10 ವಿಷಲ್ ಆಯ್ತು ನಾನು ಕಂಡಂಗೆ. ಸೊ ಚೆನ್ನಾಗಿ ಬೇಯಬೇಕು ಗೈಸ್ ಹುಳ್ಳಿಕಾಳು. ಈಗ ಕಮ್ಮಿ ಮಾಡಿದ್ದೀನಿ ಸ್ಟವ್ ಗೈಸ್. ನೋಡಿ ಹುಳ್ಳಿಕಾಳು
ಬೆಂದಿದೆ. ನಮ್ಮಮ್ಮ ಮಸಾಲ ಸಹ ಒಗ್ಗರಣೆ ಹಾಕಿದ್ದಾರೆ. ಸೊ ಇದಕ್ಕೆ ಆಮೇಲೆ ಈ ಬೇಳೆ ಕಟ್ಟನ್ನು ಬಿಡಬೇಕು. ನೀವು ಅಳಸ್ನೆಣ್ಣು ಕಟ್ ಮಾಡಿ ಗೈಸ್. ನಮ್ಮಪ್ಪ ಅಳಸ್ನೆಣ್ಣು ತಂದಿದ್ದಾರೆ, ಬನ್ನಿ ತೋರಿಸ್ತೀನಿ ಗೈಸ್. ನಾನು ಜಡೆ ಹಾಕಿದ್ದೀನಿ ಇವತ್ತು. ಅಲ್ಲಿ ಅಳಸ್ನೆಣ್ಣು, ಎಲ್ಲಿ ಅಳಸ್ನೆಣ್ಣು? ನೀನು ಅಳಸ್ನೆಣ್ಣ ಅಲ್ಲಿ ಅಳಸ್ನೆಣ್ಣು ಕಟ್ ಮಾಡಪ್ಪಾಜಿ. ತಿನ್ನಾನ? ಎಣ್ಣೆ ಯಾವಾಗ ಕಟ್ ಮಾಡ್ತೀರಾ? ಆಮೇಲೆ ಊರಿಗೆ ಹೋಗ್ಬೇಕು, ಬಿಸಿನಲ್ಲಿ ಇರ್ತೀವಿ, ತಿನ್ನಕ್ಕಾಗಲ್ಲ. ನಾವು ಭಾಗ್ಯಲಕ್ಷ್ಮಿ ಏನವ ರೊಟ್ಟಿ ತೊಡ್ತಾ ಇದೀಯವ? ನಿನ್ ಬರೀ ಇದೇ ಆಯ್ತು ಭಾಗ್ಯಲಕ್ಷ್ಮಿ. ನೀ ತೆಗಿಬೇಡ ಅಂದ್ರು ನೀನ್ ತೆಗಿಯೋದು ನಾನು ಬಿಡೋದಿಲ್ಲ. ನೋಡಿ ಗೈಸ್, ನಮ್ಮನೆ ರೊಟ್ಟಿ ತೊಟ್ಟೋದು ಈ ರೀತಿ. ನಮ್ಮಪ್ಪ ತಿಂಡಿ ತಿಂತಾ ಇದ್ದಾರೆ. ನೀರಿಟ್ಟಿಲ್ವಲ್ಲಮ್ಮ? ಚಿಂಟು ಬಾ, ತಿಂಡಿ ತಿನ್ನು ಬಾ. ಗೈಸ್, ಇವತ್ತು ಸಹ ರೊಟ್ಟಿ ಮಾಡಿಸ್ಕೊಂಡಿದ್ದೀನಿ. ಮತ್ತೆ ಯಾವಾಗ ಮಾಡ್ತೀನೋ ನಾನು ರೊಟ್ಟಿ ಗೊತ್ತಿಲ್ಲ. ಸೊ ರೊಟ್ಟಿ ತಿನ್ಬಿಡೋಣ ಅಂದ್ಬಿಟ್ಟು ಇವತ್ತು ನಮ್ಮನೆ ರೊಟ್ಟಿ. ಗೈಸ್, ಇವತ್ತು ಸಹ ನಮ್ಮನೆ ರೊಟ್ಟಿ. ಅನ್ಕೋತೀರಾ ಅಲ್ಲ, ಏನಿದು ರೊಟ್ಟಿನೇ ಅಂತ? ಹೌದು ಗೈಸ್, ನಮ್ಮನೆ ಯಾಕೋ ಇತ್ತೀಚೆಗೆ ರೊಟ್ಟಿ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಅಟ್ಲೀಸ್ಟ್ ಇಲ್ಲಾದರೂ ರೊಟ್ಟಿ ತಿನ್ನೋಣ ಅಂದ್ಬಿಟ್ಟು ರೊಟ್ಟಿ ಮಾಡಿಸ್ಕೊಂಡಿದ್ದೀನಿ. ಆ್ಯಸ್ ಓಲ್ಡ್ ಏನದು ಮೆಣಸಿನ್ಕಾಯ್ದು ಚಟ್ನಿ ಸಖತ್ತಾಗಿರುತ್ತೆ. ಆ್ಯಂಡ್ ತುಪ್ಪ ಸಖತ್ತಾಗಿರುತ್ತೆ. ಬನ್ನಿ ತಿನ್ನೋಣ. ನಮ್ಮ ಚಿಂಟುದು ಫೇವ್ರೆಟ್ ಗೈಸ್. ನೋಡಿ, ನಮ್ಮಪ್ಪ ಮತ್ತು ಚಿಂಟು ತಿಂತಾ ಇದ್ದಾರೆ ತಿಂಡಿನ. ಸೊ ಇಲ್ಲಿ ನಾನು ತಿಂತಾ ಇದ್ದೀನಿ, ನಮ್ಮಮ್ಮ ತಿಂಡಿ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಎಲ್ಲರದ್ದು ಆದ್ಮೇಲೆ ತಿಂತಾರೆ. ನಮ್ಮನೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಎಷ್ಟೇ ಹೊತ್ತಾದ್ರೂ ಪರವಾಗಿಲ್ಲ, ಮ್ಯಾಕ್ಸಿಮಮ್ ನಾವು ಎಲ್ಲರೂ ಒಟ್ಟಿಗೆನೆ ಊಟ ತಿಂಡಿ ಎಲ್ಲ ಮಾಡೋದು. ಒಟ್ಟಿಗೆ ಟೇಬಲ್ ಮೇಲೆ ಕುತ್ಕೊಂಡು ಯಾರು ಮಾಡಲ್ಲ, ಯಾಕೆಂದ್ರೆ ನಮ್ಗೆ ಅಲ್ಲೇನೋ ಟೇಬಲ್ ಮೇಲೆ ಹೋಗೋಕೆ ಇಷ್ಟ ಆಗಲ್ಲ. ಬಟ್ ಈ ರೀತಿಯಾಗಿ ಹಾಲಲ್ಲಿ ಕುತ್ಕೊಂಡು ಒಟ್ಟಿಗೆ ತಿಂತೀವಿ ಗೈಸ್. ಫೈನಲ್ ಆಗಿ ನಮ್ಮ ಐಸ್ ಕ್ರೀಮ್ ಕೇಕು ಇಷ್ಟು ಉಳ್ಕೊಂಡಿದೆ. ಐಸ್ ಕ್ರೀಮ್ನೇ ನಾವು ಕೇಕ್ ಅನ್ಕೊಂಡು ಕಟ್ ಮಾಡ್ಕೊಂಡು ತಿನ್ಕೊಂಡಿದೀವಿ. ಇದು ಯಾರ್ದಿದು? ಯಾರಿಗೆ ಬೇಕೀಗ? ಚಿಂಟು, 1 ಬೈಟ್. ನೀನೇ ಅವಾಗ ಹೇಳಿದ್ದೆಲ್ಲೋ ತಿನ್ಕೊಳಮ್ಮ ಅಂತ. ಸ್ವಲ್ಪ ತಿನ್ಕೊಡುವಲ್ಲ. ಹೌದಾ? ನಾನು ಅಮ್ಮ ತಿನ್ಕೊಂತ ಇಲ್ವಾ? ಆಹಾ, ಏನೋ ತಗೋಬರ್ತೀನಿ, ನೀನ್ ತಿನ್ಕೋ ಅಂದ. ಏಕೆ? ಆಯ್ತಪ್ಪ. ಸ್ವಲ್ಪ ತಿನ್ಬಿಟ್ಟು ಕೊಡ್ತೀನಿ. ಅವನು ಹೇಳ್ದಾಗ್ಲೇ ನಾನು ಅವನು ಹೋದ ತಕ್ಷಣ ತಿನ್ಕೊಂಡ್ಬಿಡ್ಬೇಕಿತ್ತು. ಗೈಸ್, ಬನ್ನಿ ತಿನ್ನೋಣ. ಗೈಸ್, ಮೊಬೈಲಲ್ಲಿ ಸೋಫಾ ಮೇಲೆ ಇಟ್ಟಿದ್ದೀನಿ. ಹಿಂಗೆ ಅಂದಿರ್ ಕಟ್ಟಾದ್ರೂ ಮಾಡ್ತಾ ಇದ್ದೆ. ಎಲ್ಲ ನಂದೇ ಅಲ್ವಾ ಅಂದ್ಬಿಟ್ಟು ತಗೊಬಂದೆ. ಗೈಸ್, ಈಗ ಹಲಸಿನ ಹಣ್ಣು ತಿನ್ನೋ ಸಮಯ.
ಬನ್ನಿ ನೋಡಿ ಗೈಸ್, ನಮ್ಮಮ್ಮ ವಾಟ್ಸಪ್ ಕಾಲ್ ಮಾಡ್ತಾ ಇದ್ದಾರೆ ಅಮೇರಿಕಾಗೆ. ನಮ್ಮಪ್ಪ ಹಳಸಿನಣ್ಣು ಕೊಯ್ತಾ ಇದ್ದಾರೆ. ಕಟ್ ಮಾಡ್ಬಿಟ್ಟು ಮಾಡಿ ದೋಸೆ ಅಲ್ಲಿ ಇಂಟು ಅಂತ ಇರ್ತದೆ. ಗ್ರೀನ್ ಅಮ್ಕಮ್ಮ ಇನ್ನೊಂದ್ಸಲ ನೀನ್ ನಮ್ಕಂದ್ರೆ ಮತ್ ಕಾಲ್ ಹೋಯ್ತದೆ. ಅದು ಹೋಯ್ತದೋ ಇಲ್ಲೋ ನೋಡ್ಕೊಡು, ನೆಟ್ ಕನೆಕ್ಟ್ ಆಗಿದೆಯೋ ಇಲ್ಲೋ ಅಂತ. ಕನೆಕ್ಟ್ ಆಗೈತಮ್ಮ, ನನಗೆ ಗೊತ್ತಾಗಲ್ಲ. ಹಲಸಿನಣ್ಣು ಗಮ್ ಅಂತ ಇದೆ ಅಮ್ಮ. ಹಲಸಿನಣ್ಣಿಗೆಲ್ಲ ಹಣಿ ಮಾಡ್ಕೊಟ್ಬಿಟ್ಟು ಹೋಗಿ ಬನ್ನಿ. ಅದೇ ಎಣ್ಣೆ ಗಿಣ್ಣೆ ತಂದ್ಕೊಡಿ. ಚಿಂಟು ಎಣ್ಣೆ ತಗೋಬೋಗು. ನನಗೆ ಗೊತ್ತಿಲ್ಲಮ್ಮ. ಎಲ್ಲ ನನಗೆ ಹೇಳ್ತಾರೆ. ಫಸ್ಟ್ ಮಚ್ಚಿಗೆ ಅಂಟಿಸ್ಕೊಳತ್ತಾನೆ. ತಳಿ ಸ್ವಲ್ಪ. ಏ ಚಿಂಟು ಒಂದ್ ಪ್ಲೇಟ್ ತಗೋಬಾ. ನೀನ್ ತಗೋಬಾರೋ ಚೆನ್ನಾಗಿರೋದು ಪ್ಲೇಟ್ ಎಲ್ಲ ಬಟ್ಲು. ಅಳಿಸ್ತೇನೆ ಬಿಡ್ಸಕ್ಕೆ. ಹೆಂಗೈತ ಬಜ್ಜಿ? ಚೆನ್ನಾಯ್ತಾ? ಟೇಸ್ಟ್ ಆಗೈತಂತೆ ಗೈಸ್. ಬನ್ನಿ ತಿನ್ನೋಣ. ಬ್ಯಾಟಿಂಗ್ ಶುರು. ತುಂಬಾ ದಿನ ಆಯ್ತು ಗೈಸ್ ಹಳಸಿನಣ್ಣು ತಿಂದ್ಬಿಡೋಣ. ಇದು ನೋಡಿ ನನ್ನ ಮಗ ಬ್ಯಾಟ್ ಆಡ್ತಾನೆ ಇದ್ರಲ್ಲಿ, ಬಾಲು ಬ್ಯಾಟ್. ಈ ಬಾಲೆ ಸಣ್ಣಗಾಗೈತ, ನೀನು ಹೊಡೆದು ಅಂತ ಅನಿಸ್ತಾ ಐತೆ. ಇನ್ನೇನೆಲ್ಲ ಮಾಡ್ಕೊಂಡು ಚಿಂಟು ಹಳಸಿನಣ್ಣು ತಿಂತಾವನೆ. ಚಿಂಟುಗೂ ಫೇವ್ರೇಟ್. ನಮ್ ಬೆನಕಂಗೆ ಹಳಸಿನಣ್ಣು ಆಗಲ್ಲ ಗೈಸ್. ಹಳಸಿನಣ್ಣು ಮುಂದೆ ತಂದ್ರೆ ಸಾಕು, ಅವ್ನ ಮೈಯೆಲ್ಲ ರ್ಯಾಶಸ್ ಆಗ್ಬಿಡುತ್ತೆ. ಈ ಎಣ್ಣೆ ತಗೋತಾರ ಶ್ವೇತಾ, ನೀ ಎಣ್ಣೆ ಕೊಡು ಅಂದ್ರೆ ಮಗ ಗೈಸ್. ಕಲರ್ ಚೆನ್ನಾಗಿದೆಲ್ಲ. ನಮ್ ಕಡೆ ಈ ರೀತಿ ಇರುತ್ತೆ ಗೈಸ್. ಇಲ್ಲಿ ಅದೇ ನಮ್ಮ ಅಂಕೋಲಾದಲ್ಲಿ ಪಿಚ್ಚಿ 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 2 ತರ ಹಣ್ಣಿರುತ್ತೆ. ಅದೇನೋ ಒಂದು ಬೊಕ್ಕೆ, ಇನ್ನೊಂದು ಅಂಬ್ಲಿ ಓ ಅಂತ 2 ಟೈಪ್ ಇರುತ್ತೆ. 2 ಟೇಸ್ಟ್ ಆಗೇ ಇರುತ್ತೆ. ಆದ್ರೆ ಅದು ಒಂದು ಪಿಚಿ ಪಿಚಿ ಅಂತ ಇರುತ್ತೆ, ಇನ್ನೊಂದು ಗಟ್ಟಿ ಇರುತ್ತೆ. ಟೇಸ್ಟ್ ಇಲ್ಲ. ಚೆನ್ನಾಗಿದೆ. ಚೆನ್ನಾಗಿತ್ತು ಹಣ್ಣು, ವಾಪಸ್ ಕೊಡು. ಚೆನ್ನಾಗಿರುತ್ತೆ ಅಂತ ತಾಮಂತೆ ಹಣ್ಣು ಆಗ್ತಾನೆ. ಇಂಟು ನಂಗೆ ಇಸ್ಕೊಂಬರೋದ. ಫುಲ್ಲೇ ಕೊಡೋಣ. ಲಾವಣಿ ಸಾರು ಮಾಡ್ತಾರೆ ಅಂತ ನಂಗೆ ಇಷ್ಟನೇ ಆಗಲ್ಲ. ಅದು ಚಿಕ್ಕದ್ರಲ್ಲಮ್ಮ, ಇದ್ರಲ್ಲ. ಅದು ಬೇಬಿ ಹಲಸಿನಣ್ಣು ಸಿಗುತ್ತೆ. ಇದು ಬೀಜ ಮಾಡ್ತಾರೆ ಲಾವಣಿ ಇದರ. ಈ ಹಲಸಿನಣ್ಣಲ್ಲ, ಬೀಜ ಬೀಜ ಬೀಜದಲ್ಲ. ಇದ್ರ ಸಾರು ಮಾಡಲ್ಲಪ್ಪ. ಇದ್ರ ಜಾಸ್ತಿ ಹಣ್ಣಿಲ್ಲ ಅಲ್ಲ ಬಜೆ? ಅಮ್ಮಂಗೊಂದು ಕೊಟ್ರಿ, ಇದೊಂದು ಅಷ್ಟೇ. ಇಲ್ಲ ಇಲ್ಲೇ ಅರ್ಧದಲ್ಲಿ ಇಷ್ಟೇ, 2 ಪಕ್ಲ. ಅರ್ಧ ಕಾಲ್ ಮಗ. ಅಮ್ಮ ನಾರ್ತ್ ಕಡೆ ಎಲ್ಲ ಗೈಸ್ ಅಲ್ಲಿ ಕಾಣ್ತಾ ಇದ್ಯಾ? ಅದು ನಮ್ಮನೆ ತೊಟ್ಲು. ಎಲ್ಲಾರು ಅಲ್ಲೇ ತೊಟ್ಲಲ್ಲಿ. ಅದೇ ತೊಟ್ಲಲ್ಲಿ ನಾನು, ನಮ್ಮ ಅಕ್ಕ, ನಮ್ ಬೆನಕ, ನಮ್ ದಕ್ಷ, ನಮ್ ಚಿಂಟು ಎಲ್ರು ಅದೇ ತೊಟ್ಲು ಯೂಸ್ ಮಾಡಿ. ಇನ್ನೂ ಇಬ್ರು ಇದ್ದಾರೆ, ವಾಸಿ ಆಂಟಿ ಮಕ್ಕಳು, ನಮ್ ಶ್ರುತಿ, ನನ್ನ ಕಸಿನ್ಸು ಮತ್ತೆ ರಕ್ಷಿತಾ. ಸೊ ಎಲ್ಲ ಅದೇ ತೊಟ್ಲು ಯೂಸ್ ಮಾಡಿರೋದು. 7 ಜನ ಮಕ್ಕಳು. ಕೊಡಪ್ಪ ತಿನ್. ಬನ್ನಿ ಗೈಸ್ ತಿನ್ನೋಣ. ನಂಗೂ ತಿನ್ಸು. ಓ ತಿನ್ಸೋದೆಲ್ಲ ಇಲ್ಲಣ್ಣ. ಆಗಲ್ಲ ಅಮ್ಮ ಮುಟ್ಟೋದು. ಹಂಗೆಲ್ಲ ಅಂದ್ರೆ ಹೆಂಗಣ್ಣ? ಯಾಕೆ ಬೆನಕಂಗೆ ಅಲರ್ಜಿನ? ಬೆನಕ ಇದು ಹತ್ತು ತಂದ್ರೆ ಸಾಕು, ಫುಲ್ ಮೈಯೆಲ್ಲ ಕೆಂಪಾಗ್ಬಿಟ್ಟು. ಸಣ್ಣ ಮಗಿನಿಂದ ತಿನ್ನಿಸ್ತಾ ಆಗಲೇ ಅಲರ್ಜಿ ಆಗ್ಬಿಟ್ಟು ದೇವಸ್ಥಾನದಾಗ ಹೋಗಿದಾಗ ತಗೊಂಡು ತಿನ್ನಿಸಿದ್ಯಾ. ಎಣ್ಣೆ ಕೊಡುತ್ತೆ. ಎಣ್ಣೆ ಅಲ್ಲೇ ಇಟ್ಟಿದ್ನಲ್ಲ, ಎಣ್ಣೆ ಇರ್ತಾಳೆ. ಎಣ್ಣೆ ಕೊಡೋತಿನ ಅವನಿಗೇನೂ ಆಗಲ್ಲ. ಅವನಿಗೆ ಅಮ್ಮಮ್ಮ ಹಿಂಗ್ ಬಿಡ್ತಾರ ಚೆಲ್ತಾರ. ನಾನು ನಾಯಿಗೆ ತಿನ್ ಮಡಕ್ತೀನಿ, ನಾನೇ ಬಿಟ್ಟು ಹಾಕ್ತೀನಿ. ಬೇಕಾ ತೊಳಿ. ಮತ್ತೆ ನೋಡಿ ನಿಮ್ಮ ಭಾಗದಲ್ಲಿ ನಿಮ್ಮ ಅಪ್ಪಾಜಿ ಥರ ಎಷ್ಟು ಚೆನ್ನಾಗಿರಲ್ಲ. ಅದು ಭಾಳ ಚೆನ್ನಾಗಿತ್ತು. ಒಳ್ಳೆ ಗೊತ್ತಿದ್ದಪ್ಪ ಇರ್ತಿದ್ನಲ್ಲ. ನನಗೆ ಬೇಕಾದ ಮಾಡ್ಕೊಂಡೆ ಅಮ್ಮ. ದಪ್ಪಕ್ರವು ತಗೋ. ತಿನ್ಸು.
ಎಂತ ಗಲೀಜಾಗ ಕಣಪ್ಪ. ಅದೇನ್ ಪಿಚ್ಚಿ ಪಿಚ್ಚಿ ಇಲ್ಲ, ತಗೊಂಡ್ ತಿನ್ನು ಒಂದೊಂದೇ ಪೀಸ್. ತಿನ್ಸಿ ಏನಾಯ್ತದೆ? ಮತ್ತೆ ದುಡ್ಡು ಗಿಡ್ಡು ಇಸ್ಕೊಂಡ್ಲ? ನಾನೇ ಕೇಳ್ಬೇಕು ಸುಮ್ಮನೆ ಬಂದು. ತಿನ್ಸ್ಲಾ? ತಗೋ. ಎಲ್ಲ ಕೂತ್ಕೊಂಡು ಹೋಗೋಣ. ಮತ್ತೆ ಅಲ್ಲೇನೈತೆ? ಅತ್ತೇನೆ ಇದು ಮಾಡ್ಕೊತಾಳೆ. ಅಮ್ಮ ಇದ್ರಲ್ಲೇನೋ ಮಾಡ್ತೀಯಲ್ಲ? ಮಾಡ್ತೀಯಾ? ಇಡ್ಲಿ. ಅದೇ ಛೀ, ಬೀಜದಿಂದ ಬೀಜ ಸುಡೋದು ಅಷ್ಟೆ. ಚೆನ್ನಾಗಿರುತ್ತದು. ಬೀಜ ಬಿದ್ದೈತೆ. ಬಿದಿರ್ಲಿ ಗೈಸ್, ಎಲ್ಲರೂ ಚೆನ್ನಾಗಿ ತಿಂದಾಯ್ತು. ತಿಂದ ಮೇಲೆ ಇಷ್ಟು ಹಣ್ಣು ಮಿಕ್ಕಿದೆ. ಇದರಲ್ಲಿ ಎಲ್ಲ ಸೀಡ್ಸ್ ಎಲ್ಲ ತೆಗೆದು ಸೆಪ್ರೇಟ್ ಮಾಡಿ ಇಟ್ಟಿದ್ದೀವಿ. ನೋಡಿ, ಬನ್ನಿ ತೋರಿಸ್ತೀನಿ. ಸೊ ನೋಡಿ ಗೈಸ್, ಇಷ್ಟು ಹಣ್ಣು ಮಿಕ್ಕಿದೆ. ಇದನ್ನೇನಾದರೂ ಒಂದು ಮಾಡೋಣ ಅಂತ ಇದ್ದೀವಿ, ಗೊತ್ತಿಲ್ಲ ಏನು ಮಾಡ್ತೀವಿ ಅಂತ. ಸಖತ್ತಾಗಿತ್ತು ಗೈಸ್, ಜ್ಯೂಸಿಯಾಗಿ. ನೋಡಿ ಎಷ್ಟು ಪಳಪಳ ಅಂತ ಇದೆ. ನಮ್ಮ ಚಿಂಟು ಅಂತೂ ಚೆನ್ನಾಗಿ ತಿಂದಿದ್ದಾನೆ. ಈಗ ಚರ್ಪು ಬೇಕಂತೆ ಅವನಿಗೆ, ಚರ್ಪು. ನನ್ಗೊಂದು ಹಾಕಿ ಸಂಗೆ ಇಟ್ಟಿರು. ಟೈಮ್ ಆದರೆ ನೋಡೋಣ, ಮಾಡೋಣ ಅಲ್ಲ. ಎಲ್ಲೋ ಲಾಟಿಫಲ್ ಕೈಯೆಲ್ಲ ಅಂಟಾಗಿದೆ ಗೈಸ್. ನೋಡಿ ಗೈಸ್, ನಮ್ಮಪ್ಪ ಆಲೆ ಅದನ್ನ ಚರ್ಪ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಚಿಂಟುಗೂ 4 ತೆಗ್ದಿಟ್ಬಿಡ ಬಜ್ಜಿ, ದಪ್ಪದೆ. ಅವನು ತಿಂತಾನೆ. ಚರ್ಪು ತಿಂತಾನೆ, ಪ್ಲೇನು ಬೇಕಂತೆ ಅವನಿಗೆ. ತಗೋಗಪ್ಪ. ನಾನು ಚಪ್ಪೆ ತಿನ್ನಲ್ಲ. ತೆಗ್ದಿಟ್ಬಿಡಿ ಒಂದು 5-6 ಅವನಿಗೆ, ಆಮೇಲೆ ಅದರಲ್ಲೇ ಇಟ್ಬಿಡಿ. ಒಂದು 4 ತೆಗ್ದಿಡಿ ಸಾಕು ನನಗೆ. ಆಯ್ತಪ್ಪ ಮಗು, ಆಯ್ತು ಇಡ್ತಾರೆ. ಸರಿನಾ ಮಗು, ಪುಟ್ಟ ಮಗು? ನೋಡಿ, ನಮ್ಮಪ್ಪ ಫುಲ್ ಚಿಕ್ಕದಾಗಿ ಮಾಡಿಟ್ಟಿದ್ದಾರೆ. ಓ ಇಡ್ತೀನಿ ಸುಮ್ಮನೆ, ಯಾಕೆ ಹಂಗಾಡ್ತೀನಿ? ಅಷ್ಟಿದ್ರೆ ಎಷ್ಟೊತ್ತು ತಿನ್ನಲ್ಲ ಅದು. ತಿಂತಾನೆ. ನಮ್ಮಮ್ಮ ನನ್ನ ಮೊಮ್ಮಗಂಗೆ ಇಡಿ ಅಂದ್ಬಿಟ್ಟು ನೋಡಿ ಗೈಸ್, ಇನ್ನೊಂದು 4 ಹಾಕಿ. ಸಾಕು. ನಮ್ಮ ಅಪ್ಪ ಮರ್ತ್ಬಿಟ್ಟು ಎಲ್ಲಾನು ಪೀಸ್ ಮಾಡ್ಬಿಡ್ತಾರೆ, ಮಿಕ್ಸ್ ಹೊಡಿತಾರೆ ಅಂದ್ಬಿಟ್ಟು ನಮ್ಮಮ್ಮ ನಮ್ಮ ಚಿಂಟುಗೆ ಅಂದ್ಬಿಟ್ಟು ಹೆಂಗ್ ಮಡಗಿಸ್ತಾವ್ರೆ. ಇದರೇ ಮಾಡಿ ಪ್ರೀತಿ ಬೇಡ ಮಾಡ್ಕೊಳ್ತಾರೆ. ನೋಡು ಚಿಂಟು, ಅಮ್ಮಮ್ಮಂಗೆ ಏನ್ ಲವ್ವು. ಏನಂತೀಯ ಇದಕ್ಕೆ? ನಿನ್ನ ಒಪಿನಿಯನ್ ಏನು? ಏನೂ ಇಲ್ಲ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಾಯಿ ಬೆಲ್ಲ ಹಾಕಿದ್ರೆ ಚರ್ಪ್ ರೆಡಿ. ಈಗಲೇ ಕೊಟ್ಬಿಡೋಣ. ಕಾಯಿ ಐತಲ್ಲ, ತುರ್ಕೊಟ್ಟಿದ್ದೀನಲ್ಲ, ಅಷ್ಟೇ. ಅದು ಕೊಡಿ. ಅಷ್ಟೇ ಇರೋದು. ಬೆಲ್ಲ ತುರಿಬೇಕಾ ಬೇಡ. ಗೈಸ್? ಈಗ ಕಾಯಿ ಹಾಕಾಯ್ತು, ನಮ್ಮಮ್ಮ ಬೆಲ್ಲ ಪುಡಿ ಮಾಡ್ಕೊಂಡು ಬಂದ್ರು. ಸೊ ಬೆಲ್ಲ ಹಾಕಿ ಆಯ್ತು. ಇಷ್ಟು ಹಾಕಣ. ಹಾಕು. ನೋಡಿ ಗೈಸ್, ಚರ್ಪು ರೆಡಿ. ಏಲಕ್ಕಿನೂ ಹಾಕ್ಬೇಕಲ್ಲ ಅಪ್ಪಾಜಿ? ಹಾಕೊಳ್ಳೋ ಒಂದು. ಅವಾಗ್ಲೇ ಅಲ್ಲ ಟೇಸ್ಟ್. ಗೈಸ್, ಈಗ ಯಾರ್ ಮದ್ವೆ? ಈಗ ಯಾರ್ ಮದ್ವೆ ಮಾಡ್ತಾ ಇದೀವಿ ಇವತ್ತು? ಯಾರ್ದು ಅರಿಶಿನ ಶಾಸ್ತ್ರ? ಏನಂತಾರೆ ಇವತ್ತು? ಚಪ್ರ ಶಾಸ್ತ್ರ ಏನಂತಾರೆ ಅಪ್ಪಾಜಿ? ಅದೆಲ್ಗೋ ಹೋಯ್ತೀವಿ ಅಂತಕ್ಕೆ, ಅದೆಲ್ಗೋ ಹೋಯ್ತಿರಲ್ಲ ಅಪ್ಪಾಜಿ? ಹರಿಸೇವೆ. ಹರಿಸವೆ. ಹರಿಯ ಸೇವೆ. ಹರಿಯ ಸೇವೆನಾ? ಹರ್ಸವೆ. ಗೈಸ್, ಈಗ ಹರ್ಸವೆ ಯಾರ್ದು? ನಮ್ ಚಿಂಟುದು. ಚಿಂಟುದ ಹರ್ಸವೆ. ದಾಳಿಂಬೆ ಹಣ್ಣು. ಗೈಸ್ ನೋಡಿ, ರೆಡಿ ಆಯ್ತು. ಗೈಸ್ ಇಟ್ಕೊಚಿಟ್ಟು. ಚರ್ಪು ಕೊಡಮ್ಮ ಇಲ್ಲಿ. ಗೈಸ್, ಚರ್ಪು ರೆಡಿ ಆಯ್ತು. ಸಖತ್ತಾಗಿರುತ್ತೆ ಗೈಸ್. ತಿನ್ನು ಮಜಾ ಮಾಡು. ಆಹಾಹಾ, ಬಾಯಲ್ಲಿ ನೀರು ಬರ್ತಾ ಇದೆ. ಇದು ನಮ್ಮ ಕಡೆ
ಮದುವೆ ಶಾಸ್ತ್ರದಲ್ಲಿ ಅಷ್ಟೇ ಸಿಗುತ್ತೆ. ಇದು ಎಷ್ಟು ಮಾಡಿರ್ತಾರೆ ಗೊತ್ತಾ ಗೈಸ್, 1-2-3 ಹಳಸಿನೆಣ್ಣಿಂದೇನೋ ಮಾಡಿರ್ತಾರೆ, ಸ್ವಲ್ಪನೂ ಸಿಗಲ್ಲ ಎಕ್ಸ್ಟ್ರಾ ಬೇಕು ಅಂದರೆ, ಅಷ್ಟು ಬೇಗ ಖಾಲಿ ಆಗಿಬಿಡುತ್ತೆ. ಅಲ್ಲಿ ಯಾರ್ಯಾರು ಹೋಗಿರ್ತಾರೆ, ಇಡೀ ಊರವರೆಲ್ಲ ಹೋಗಿರ್ತಾರೆ ಅಲ್ಲ, ಸೊ ಎಲ್ರಿಗೂ ಹಂಚುತ್ತಾರೆ ಬಾಳೆ ಎಲೆ ಕೊಟ್ಬಿಟ್ಟು ಅದ್ರ ಮೇಲ್ಗಡೆ ಇದನ್ನ. ಸೊ ಖಾಲಿ ಮತ್ತೆ ಸೆಕೆಂಡ್ ಟೈಮ್ ಬೇಕು ಅಂದರೆ ಸಿಗೋದಿಲ್ಲ, ಅದು ಕಿತ್ತಾಡ್ಕೊಂಡು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ. ತಿಂತೀನಿ, ಈಗ ತಿಂದಿದ್ದೀವಲ್ಲ ಹೊಟ್ಟೆ ತುಂಬಿದೆ. ತಿನ್ಬೇಡ, ನೀನು ತಿನ್, ಟೇಸ್ಟ್ ಮಾಡಿ. ಬೇಡ. ಇದೆಲ್ಲ ಏನಂತಾರೆ, ನೀನು ಆಂಟಿಕ್ ಪೀಸು ವಿಂಟೇಜ್ ಪೀಸ್ ಅಂತ ತಗೊಂಡಿದೀಯಲ್ಲ ಈಗ, ಕ್ಯಾಸಿಯೋ ವಾಚ್ ಆಂಟಿಕ್ ಪೀಸು ವಿಂಟೇಜ್ ಪೀಸು ಅಂತ. ಸೊ ಆ ರೀತಿ ಇದೆಲ್ಲ ಹೆರಿಟೇಜ್ ಫುಡ್. ತಿನ್ನು. ಆಮೇಲೆ ತಿಂತೀನಿ, ಚೆನ್ನಾಗಿರುತ್ತೆ. ಬನ್ನಿ ಗೈಸ್, ಇವಾಗ ನಮ್ಮ ಅಪ್ಪ ರೆಡಿ ಮಾಡಿರೋ ಅಂತ ಪ್ರಿಪೇರ್ ಮಾಡಿರೋ ಅಂತ ಚರ್ಪನ್ನ ತಿನ್ನೋಣ. ಹಳಸಿನೆಣ್ ಚರ್ಪು ಎಷ್ಟು ಟೆಂಪ್ಟಿಂಗ್ ಅನ್ನಿಸ್ತಾ ಇದೆ ಅಲ್ಲ, ನಿಮ್ಗೂ ಟೇಸ್ಟ್ ಮಾಡ್ಬೇಕು ಅನ್ನಿಸ್ತಾ ಇದೆ ಅಲ್ಲ. ತುಂಬಾ ಜನಕ್ಕೆ ಇದು ಗೊತ್ತಿರಲ್ಲ, ಗೊತ್ತಿರೋರು ಕಮೆಂಟ್ ಮಾಡಿ, ಗೊತ್ತಿಲ್ದಿರೋರು ಒಂದ್ಸಲ ಹಳಸಿನೆಣ್ ತಂದ್ಬಿಟ್ಟು ಈ ರೀತಿ ಮಾಡ್ಕೊಂಡು ತಿನ್ನಿ. ವೆರಿ ಸಿಂಪಲ್ ಅಲ್ಲ ಗೈಸ್, ರಿಸ್ಕೇ ಇಲ್ಲ, ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಸೊ ನನಗೆ ಕಮೆಂಟ್ ಮಾಡ್ತೀರಾ ಅಲ್ಲ ನೀವು. ನೋಡಿ ನಮ್ಮಪ್ಪ ನಮಗೋಸ್ಕರ ಹೇಗ್ ಮಾಡ್ಕೊಡ್ತಾರೆ. ನಮ್ಮಪ್ಪ ಎಲ್ಲಾ ಹಣ್ಣನ್ನು ಅಷ್ಟೇನೆ, ನಾವು ತಿನ್ನಲ್ಲ ಅನ್ಬಿಟ್ಟು ಪ್ರತಿಯೊಂದನ್ನು ಕಟ್ ಮಾಡಿ ಕೊಡ್ತಾರೆ. ಅವ್ರು ಸ್ವಲ್ಪ ತಿಂದ್ರು ನಮಗ್ ಜಾಸ್ತಿ ಕೊಡ್ತಾರೆ ಗೈಸ್. ಅದೇ ಅಲ್ಲ ಅಪ್ಪ ಅಂದ್ರೆ. ಈಗ ಊಟದ ಸಮಯ ಕರೆಕ್ಟಾಗಿ 2 ಗಂಟೆ. ಬನ್ನಿ, ನಮ್ಮಮ್ಮ ಮುದ್ದೆ ಮಾಡಿರ್ತಾರೆ, ಸೊ ಊಟ ಮಾಡೋಣ. ಮುದ್ದೆ ಮಾಡಿ ತಟ್ಟೆಗೆ ಹಾಕಿ ಇಟ್ಟಿದ್ದಾರೆ. ಸಾರು ಇದು ಇವಾಗ ಇಷ್ಟು ಎತ್ತಿಟ್ಕೊಂಡಿದ್ದಾರೆ, ಫ್ರಿಜ್ಜಿಗೆ ಆಲ್ರೆಡಿ ಹಾಕೊಂಡ್ಬಿಟ್ಟವ್ರೆ. ಇನ್ನೊಂದು 3 ದಿನ ನಮ್ಮಮ್ಮ ಸಾರು ಮಾಡಲ್ಲ. ಹಿಂಗೆ ಹೇಳು, ಯಾರೋ ನಿಜ ಅನ್ಬೇಕು. ಬೆಣ್ಣೆ ಗೈಸ್, ಬೆಣ್ಣೆ ನಂಗೆ ಬೇಡ, ಚೆನ್ನಾಗಿ ತಿನ್ನೆ. ಚಿಂಟುಗೆ ಹಾಕೊಡಿ, ಸ್ವಲ್ಪ ಹಾಕೊಡಿ ಅವನಿಗೆ. ನೀನು ಹುಳ್ಳಿಕಾಳು ಸಾರು ಚಂದ. ಗೈಸ್ ನೋಡಿ ಗೈಸ್, ಹುಳಿಕಾಳು ಸಾರಿಗೆ ಬೆಣ್ಣೆ, ಬಿಸಿ ಬಿಸಿ ಸಾರು, ತುಪ್ಪ. ಬೆಣ್ಣೆ ಏನು ಆ ಕಲರ್ ಇದೆ, ಹಸಿ ಬೆಣ್ಣೆನಾ? ಹಸಿಬೆಣ್ಣೆ ಜೊತೆಗೆ ಕಾಳು. ಚಿಂಟು ಕೈ ತೊಳ್ಕೊಬಾ ಪುಟ, ಕೊಟ್ಟು ಬರ್ಲಾ? ಕೊಡು, ಚಿಂಟುಗೆ ಹಾಕಿ. ಅವನಿಗೆ ಕೇಳೋ, ಆಮೇಲೆ ಮುನ್ಸ್ಕೊಂಡ್ರೆ ಬೆಣ್ಣೆಯ. ಚಿಂಟು ಬೆಣ್ಣೆ ಹಾಕ್ತು ತಿಂತಾನೆ, ಅವನೇ ಖಾರ ಆಗುತ್ತೆ ಅಮ್ಮಮ್ಮ ಹಾಕೊಡು ಅಂತ ಇಷ್ಟಲ್ಲ ಹೇಳಲ್ವಾ? ಸ್ವಲ್ಪ ಹಾಕಿ. ನಾನು ತಿಂತೀನಿ, 2 ನಿಮಿಷ. ಚೂರು ಬೆಣ್ಣೆ. ಹಾ ಎಸ್, ನಮ್ಮ ಅಪ್ಪಂಗೆ ಊಟ ರೆಡಿ ಆಯ್ತು. ಬಾಚಿ ನಮ್ಮ ಕುತ್ಕೋಬಾ, ನೀರೆಲ್ಲ ತಗೋಬಾ. ನಮ್ಮಮ್ಮ ಮಜ್ಜಿಗೆ, ಮಸಾಲ ಮಜ್ಜಿಗೆ ಮಾಡಿಟ್ಟಿದ್ದಾರೆ. ನಮ್ಮ ಚಿಂಟುಗೆ ತುಂಬಾ ಇಷ್ಟ ಇದು. ತುಪ್ಪ ಹಾಕೋಣ, ಬೆಣ್ಣೆ ಹಾಕೋಣವಾ? ನನಗೆ ಬೆಣ್ಣೆನೆ ಹಾಕಿ ನೋಡೋಣ, ಸ್ವಲ್ಪ ಹಾಕಿ. ಎಷ್ಟು ಚೆನ್ನಾಗಿರ್ತದೆ ಅಂತ. ಪಲ್ಯ ಹಾಕಿ, ಪಲ್ಯ ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕಾಯ್ತು. ಅಷ್ಟೊಂದು 10 ವಿಷಲ್ ಆದ್ವಲ್ಲಮ್ಮ. ಅಯ್ಯೋ, ನಂಗೂ ಮುಟ್ಟು ನೋಡ್ಲಿಲ್ಲ ಅದನ್ನು. ಗೈಸ್, ಹುಳ್ಳಿಕಾಳು ಬಸ್ಸಾರ್, ಬನ್ನಿ ತಿನ್ನೋಣ. ವೈಟ್ ಕಲರ್ ಇರ್ತದೆ, ಬೇರೆ ಬೆಣ್ಣೆ, ಅಂಗಡಿಲಿ ಅಮೂಲ್ ಎಲ್ಲ. ಬಿಸಿ ಬಿಸಿ ಮುದ್ದೆ ಬಸ್ಸಾರು. ಅಂದ್ರೆ ಎಮ್ಮೆದೆ ತುಪ್ಪ ತಿನ್ನೋದು. ಇಲ್ಲಮ್ಮ, ತುಪ್ಪ ಇದೆ. ತುಪ್ಪ ಪಕ್ಕ ಇದೆಯಮ್ಮ. ಇದೆ. ಮೆಣಸಿನಕಾಯಿಗೆ ಮೆಣಸಿನ ಪುಡಿ ಅನ್ನಕ್ಕೆಲ್ಲ ಬೇಕು. ನಂಗೆ ಇಷ್ಟೆಲ್ಲ ಕಾಳು ಬೇಕಾಗುತ್ತೇನಮ್ಮ. ತಿನ್ಬೇಕು. ಸೂಪರ್. ಮಾವಿನ ಹಣ್ಣು ಕುಯ್ಕೊಂಡಿಲ್ವಲ್ಲ ನೀವು, ಅದೇ ಹೆಚ್ಚು. ಗೈಸ್, ಉಪ್ಸಾರಿಗೆ ಮಾವಿನ ಹಣ್ಣು ಕುಯ್ಕೋತಾರೆ ನಮ್ಮ ಕಡೆ, ಸಖತ್ತಾಗಿರುತ್ತೆ. ಬೇಡ, ನನಗೆ ಬೇಡ, ನಿಮಗೆ ನಾನು ಕುಯ್ತೀನಿ, ನನಗೆ ಏನು ಬೇಡಮ್ಮ, ಇಟ್ಟಿನಮ್ಮ, ರಾತ್ರಿ ಕುಯ್ಕೋತಾರೆ. ಚೆನ್ನಾಗಿರುತ್ತಮ್ಮ. ರಾತ್ರಿ ಎಲ್ಲಿ ಊಟ ಮಾಡ್ತೀವಮ್ಮ? ಇಲ್ಲೇ ಇರೋದಾದ್ರೂ ಓಕೆ ಅಮ್ಮ. ಇದಿರಲ್ಲ, ಏನಿಲ್ಲ. ನಾನು ಕುಯ್ಕೊಂಡಿರ್ತೀರ ಅನ್ಕೊಂಡೆ. ಎಡಿಸ್ನಾಳ ನೀರು ಬಿಟ್ಟಿದ್ದೀನಿ. ಸೊ ಗೈಸ್, ನಾನು
ರೆಡಿಯಾಗಾಯಿತು, ಸ್ನಾನ ಆಯಿತು. ನಮ್ಮಮ್ಮ ನಮಗೋಸ್ಕರ ಅಂದ್ಬಿಟ್ಟು ಬಜ್ಜಿ ಮಾಡ್ತಾ ಇದ್ದಾರೆ. ಸೆಂಡ್ ಆಫ್ ಬನ್ನಿ, ಘಮ ಘಮ ಅಂತ ಇದೆ. ಸೊ ನೋಡಿ ಗೈಸ್, ಪಾಪ ನಮ್ಮಮ್ಮ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಕಷ್ಟಪಟ್ಟು ನನ್ನ ಮಗಳು ಪಾಪ ಒಬ್ಳೆ ಮಂಗ ಥರ ಇರುತ್ತೆ, ಯಾರನ್ನೂ ಹೇಳಲ್ಲ ಕೇಳಲ್ಲ, ಏನು ತಿನ್ನಲ್ಲ ಅವಳು, ಅಲ್ಲಿ ಬೇಜಾರಲ್ಲಿ ಇರ್ತಾಳೆ ಅಂದ್ಬಿಟ್ಟು ನಮ್ಮಮ್ಮ ಮಾಡ್ತಾ ಇದ್ದಾರೆ. ಸೊ ಬನ್ನಿ ತಿನ್ನ. ತಗೋಮ್ಮ ಇನ್ನೊಂದು. ಹಾಂ ನಿಧಾನ ನಿಧಾನ ಅಮ್ಮ, ಹಿಂಗೆ ಆಡ್ಕೊಂಡು ಕಾಲು ಮುರ್ಕೊಂಡಿದ್ದೀರಾ ಒಂದ್ಸಲ. ನೀರು ಬಿಟ್ಟಾಗಿದೆ, ಹೋಗು, ಆಮೇಲೆ ಅಮ್ಮಮ್ಮ ಮಾಡ್ಕೊಳುತ್ತೆ. ಹೋಗ್ಬೇಕಾ ಈಗ? ಹಾಂ. ಸೊ ಗೈಸ್ ಬನ್ನಿ ಬಜ್ಜಿ ತಿನ್ನೋಣ. ಹೋಗು, ಏನು ಬೇಜಾರು ಯಾಕವ ಹೋಗಕ್ಕೆ? ಹೋಗು. ಆಟಾಡು ಇಲ್ಲ ಅವು ಒಂದು ಬಂದಿರೋ ಕತ್ರಿಗಳು ಸಾಕು. ಇದು ಕೇಸರಿಬಾತು ಬಿಸಿ ಮಾಡೋಣವಾ? ಏನೇನು ತಿಂದಮ್ಮ ನಾನು? ತಿಂದಾದ್ಮೇಲೆ ತಿನ್ನು. ಅದು ಮಧ್ಯಾಹ್ನ ಮಾಡಿದ್ರೆ ಹೋಗಮ್ಮ. ಇದು ಆಡದಂಗೆ ಕಡ್ಲೆಟ್ಟು. ಹೊಟ್ಟೆ ಸ್ಟಮಕ್ಕು ಫುಲ್ ಆಗಿದೆ, ಸ್ಟಮಕ್ ಫುಲ್ ಆಗಿದೆ ಗೈಸ್. ಆದರೆ ನಮ್ಮಮ್ಮ ಇನ್ನೂ ಕೇಸರಿ ಬಾತ್ ಇದೆಯಂತೆ ನೆನೆದು, ಮತ್ತು ಇನ್ನೂ ನನ್ನ ಫೇವ್ರೆಟ್ ಜಾಕ್ ಫ್ರೂಟಿಂದು ಅದಿದೆ, ಚೆನ್ನಾಗಿದೆ ಕ್ರಿಸ್ಪಾಗಿ. ಮುನ್ಸಿಪಾಲ್ಟಿಗೆ ಹೋಗಿ ಬರ್ತೀನಿ ಅಂತ. ಇಷ್ಟೊತ್ತಿನಲ್ಲಿ ಹಾಂ ಅದಿನ್ನೂ ಆಗಿಲ್ವಾ? ಇನ್ನೂ ಆಗಿಲ್ಲ, ಇನ್ನೂ 3 ತಿಂಗಳು ಆಗ್ಬೇಕಂತೆ, ಏನೇನೋ ಬರ್ಬೇಕಂತೆ. ಬಂದು ಹಾಕತ್ತಾನ ಬಿಡು. ಗೈಸ್ ಕಾಫಿ ಬೇಕಾ? ಚಿಂಟು ಏನ್ ತಿಂತೀಯಾ, ಏನ್ ಕುಡಿತೀಯಾ? ಒಂದು ಲೋಟ ಹಾಲು ಬಂದ್ಮೇಲೆ. ಇಷ್ಟು ದಿವಸ ಇಲ್ಲ. ಊಟ ಮಾಡವ ನೀನು. ಕರೆಕ್ಟಾಗ 20 ನಿಮಿಷಕ್ಕೆ ಬರ್ಬೇಕಾ? ಏಕೆ ನಿಂಗೆ ಟೈಮ್ ಗೊತ್ತಾಗಲ್ವಾ? ಅಂತರಲ್ಲಿ ಯಾಕಪ್ಪ ಹೋಗ. ಗೈಸ್ ಅಟ್ ಲಾಸ್ಟ್ ಇನ್ನೊಂದು ಸ್ವಲ್ಪ ಚರ್ಪಿದೆ, ತಿನ್ಬಿಡೋಣ ಬನ್ನಿ. ಸಖತ್ತಾಗಿತ್ತು ಗೈಸ್. ಒಂದು ಅಳಸ್ನೆಣ್ಣು ಎಲ್ಲರೂ ಸೇರಿ ಖಾಲಿನೇ ಮಾಡಿಬಿಟ್ವು. ಮುಂಚೆ ಎಲ್ಲ ಈ ರೀತಿ ಯಾವುದೋ ಮನೇಲಿ ಮಾಡ್ಕೊಂಡು ತಿನ್ನಲ್ಲ. ಮುಂಚೆ ಎಲ್ಲ ಮದುವೆ ಆದರೆ ಅಷ್ಟೇ ತಿಂತಾಯಿದ್ವು. ಈಗ ನೋಡಿ ಯಾವಾಗ ಬೇಕು ಅವಾಗ. ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗಿಬಿಟ್ಟಿದೆ. ಈಗ ಟೈಮು 5:30. ನಮ್ಮ ಚಿಂಟು ಆಟ ಆಡೋಕ್ಕೆ ಹೋಗಿದ್ದಾನೆ, ಇನ್ನೂ ಬಂದಿಲ್ಲ. ಅಮ್ಮ ಪ್ಲೀಸ್ ಅಮ್ಮ ಅಂತ ಹೋಗಿದ್ದಾನೆ. ಅವನು ಇನ್ನೂ ಲೈಟಾಗಿ ಊಟ ಮಾಡಬೇಕು, ತುಂಬ ಕೆಲಸ ಇದೆ. ಗೈಸ್ ಟೈಮ್ ಆಯಿತು. ನಮ್ಮ ಚಿಂಟು ಆಟ ಆಡೋಕ್ಕೆ ಹೋಗಿದ್ದಾನೆ ಫೀಲ್ಡ್ಗೆ. ಬನ್ನಿ ಕರ್ಕೊಂಬರೋಣ. ಹೇ ಚಿಂಟು, ಯಾಕೆ ಬೇಗ ಬಂದ್ಬಿಟ್ಟೆ?
ಯಾಕೆ ಪುಟ್ಟ ಇಟ್ಕೊಮ್ಮ ಈ ಬ್ಯಾಗ ಚಿನ್ನಮ್ಮ ಅದೇನು ಬಾರಲ್ಲ ಕುಕ್ಕುಮ ಇಟ್ಕೊಳ್ಳೆ. ತಾಳೆ ಬಂದಿದ್ದು ಹಿಂದಕ್ಕೆ ಹಾಕ ಬಸ್ ಕೂತ್ಕೊಂಡಿಕ್ಕ. ಆಯ್ತಾ ಒಂದೆರಡು ಸ್ಪೂನ್ ಸದ್ಕೆ ತಿನ್ನು. ಅಯ್ಯೋ ತಿನ್ನೋ ತನಕ ಬಿಡಲ್ಲ ನೀವಂತೂ. ಹೊಟ್ಟೆ ಲೋಡ್ ಆಗಿದೆ, ಒಡೆದೋಗೋದೊಂದು ಬಾಕಿ. ದಕ್ಷಿಣ ಆಚೆ ತಿನ್ನೋದು. ಚಿಂಟು ವಾಚ್ ಕಟ್ಕೊಳ್ಳೋ. ಇಲ್ಲಿ ಬ್ಯಾಗ್ ಮುಂದೆ ಇಟ್ಟಿದ್ದೀರಾ ಡಿಕ್ಕಿಗೆ ಇಟ್ಟಿದ್ದೀರಾ? ತೆಗಿಯಕ್ಕಾಗಲ್ವಾ? ಗೈಸ್ ಹೊರಟ್ವು ಈಗ. ಏನಾರು ಬೇಕಾ? ಏನು ಬೇಡ, ಅವನೇನು ತಿನ್ನಲ್ಲ. ಅಯ್ಯೋ ಚಿಂಟು ಬಿಸ್ಕೆಟ್ ಇತ್ತು ಮರ್ತ್ಬಿಟ್ಟೆ ಬಂದಲ್ಲ. ಬೇಡ 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 ಬೇಡ. ಇದು ಗೈಸ್ ಈಗ 6:36. ನಾನು ತಿನ್ನಲ್ಲ ಕಣದ ತತ್ತಿ ರೆಂಟಿಂದಾನೆ ಹೋಗಿ ನೋಡದ. ಟೈಮ್ ನೋಡಿ ಏನ್ ಮಾಡಕ್ರಲ್ಲ 6:36. ನಡೀರಿ. ಮಾಡಕ್ ಕೆಲಸ ಮಗ. ನನ್ನ ಫ್ರೆಂಡ್ಸ್ ಇರೋರಲ್ಲಿ ಸ್ವಲ್ಪ ಬಾಯ್ ಹೇಳ್ಬಿಟ್ಟು ಬರೀದೆ. ಅದಕ್ಕೆ ರೈಟಿಂದ ಹೋಗಿ ಅಂದಿದ್ದೆ. ಫೈನಲಿ ನಮ್ಮನ್ನು ಬೀಳ್ಕೊಡುವ ಸಮಾರಂಭ, ನಮ್ಮನ್ನು ಕಳಿಸ್ಕೊಡೋ ಟೈಮ್ ಬಂದೇ ಬಿಡ್ತು. ಮನಸ್ಸಿಲ್ಲದ ಮನಸ್ಸಿನಿಂದ ನಮ್ಮ ಚಿಂಟು ಬಂದಿದ್ದಾನೆ. ಲಾಸ್ಟ್ ಮೊಮೆಂಟ್ ತನಕ ಅವನು ನನ್ನ ಮೊಬೈಲ್ಗೆ ಅವ್ರ ಸ್ಕೂಲಿಂದ ಮೆಸೇಜ್ ಬರುತ್ತಾ ರಜದ್ದು ಅಂತ ಕಾಯ್ತಾ ಇದ್ದ. ನಾನು ಈ ಕಡೆ ಕ್ಯಾಪ್ಚರ್ ಮಾಡೋಕ್ಕೆ ಮೊಬೈಲ್ ಇಟ್ಕೊಂಡಿದ್ದೀನಿ. ಅವನಿಗೆ ಆ ಬಸ್ ಹತ್ತೋಕ್ಕೂ ಮುಂಚೆ ಅವನೊಂದು ಸಲ ಮೊಬೈಲ್ ನೋಡಬೇಕು, ಮೆಸೇಜ್ ಬಂದಿದೆಯಾ, ಸ್ಕೂಲಿಂದ ರಜಾ ಅಂತ ಹೇಳಿದಾರಾ ಅಂತ. ನಾನು ಬೈತಾ ಇದ್ದೆ, ಚಿಂಟು ನಾನು ಕ್ಯಾಪ್ಚರ್ ಮಾಡಬೇಕು, ಸುಮ್ಮನೆ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಯ್ತು ಕೊಡಮ್ಮ, ಅದೆಷ್ಟು ಮಾಡ್ತೀಯಾ? ಓಹೋ, ಬಸ್ ಹೊತ್ಗೆ ಹೋಗಿ ಸೀಟ್ ಸಿಗಲ್ಲ. ನೋಡ್ಕೊಳ್ಳಿ, ವಾಚು, ಫೋನು. ಇಲ್ಲೈತೆ. ಬಾಯ್ ಬಾಯ್. ನಮ್ಮ ಚಿಂಟು ನೋಡಿದ್ರೆ ಪಾಪ ಅನಿಸುತ್ತೆ. ಬಟ್ ಏನು ಮಾಡೋದು, ಅವನಿಗೋಸ್ಕರನೇ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಈಗಲೂ ಸಹ ಅವನಿಗೋಸ್ಕರನೇ ನಾನು ಕರ್ಕೊಂಡು ಹೋಗ್ತಾ ಇರೋದು. ಇಲ್ಲ ಅಂದರೆ ಸ್ಕೂಲಲ್ಲ ಗೈಸ್, ಅಟೆಂಡೆನ್ಸ್ ಎಲ್ಲ ಮ್ಯಾಟರ್ ಆಗುತ್ತೆ. ಗೈಸ್ ಇನ್ನು 2 ತಿಂಗಳು ಚಂದ್ರಾಯಪಟ್ಟಣ ಕಡೆಗೆ ಮುಖ ಮಾಡಿ ಮಲಗಲ್ಲ. ಈ ಕಡೆ ತಲೆನೂ ಹಾಕಲ್ಲ. ಇಲ್ಲಿ ಈಗ ಊಟಕ್ಕೆ ನಿಲ್ಲಿಸಿದ್ದಾರೆ ಸರಿಯಾಗಿ 9 ಗಂಟೆ ಗೈಸ್. ಇಲ್ಲಿ ನಾವೇನು ಊಟ ಮಾಡಲ್ಲ. ಚಿಂಟು ಏನದು ಟಾಯ್ಲೆಟ್ಗೆಲ್ಲ ಹೋಗ್ಬಿಟ್ಟು ಬರ್ತಾನೆ. ಹಾಗೆ ನಾವು ಇಲ್ಲಿ ಒಂದು ಐಸ್ ಕ್ರೀಮ್ ತೊಗೊಂಡು ತಿನ್ನೋ ಅಭ್ಯಾಸ ಆಗಿದೆ. ಸೊ ಬನ್ನಿ ಈಗ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಬರೋಣ. ಬಸ್ಸಲ್ಲಿ ಯಾರೂ ಇರಲಿಲ್ಲ ಗೈಸ್. ಸೊ ಡ್ರೈವರು, ಕಂಡಕ್ಟ್ರು ಎಲ್ಲ ಬರೋ ಅಷ್ಟೊತ್ತಿಗೆ, ಪ್ಯಾಸೆಂಜರ್ಸ್ ಎಲ್ಲ ಬರೋ ಅಷ್ಟೊತ್ತಿಗೆ ಒಂದು ರೀಲ್ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನಮ್ಮ ಚಿಂಟು ಮಾಡಲ್ಲ ಅಂತ ನಾನು ಪ್ಲೇಸ್ ಪುಟ ಮಾಡಿಕೊಡು ಅಂತ. ನೋಡಿ ಗೈಸ್, ಕ್ಯಾಪ್ಚರ್ ಮಾಡಬೇಕು ಅಂದರೆ ನಿದ್ದೆ ಮಾಡ್ತಾ ಇರೋ ಥರ ಡವ್ ಮಾಡಿಕೊಂಡು ನಾವು ಕ್ಯಾಪ್ಚರ್ ಮಾಡ್ಕೋಬೇಕು. ಹೆಂಗೆ ಮಳೆ ಬರ್ತಾ ಇದೆ, ಅಂತೂ ಇಂತೂ ಅಂಕೋಲ ರೀಚ್ ಆದ್ವು ಗೈಸ್. ಅಲ್ಲೇ ಆಟೋ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ. ನಾನು ಹೋಗ್ತಾ ಇದ್ದೆ, ಬಟ್ ಮಳೆ ಬರ್ತಿರೋದ್ರಿಂದ ಅವರಿಗೆ ಫೋನ್ ಮಾಡಿಬಿಟ್ಟು ಇಲ್ಲಿದ್ದೀನಿ ಸರ್ ಬನ್ನಿ ಅಂತ ಹೇಳಿದೆ. ಅವ್ರು ಬಂದರು. ಗೈಸ್, ಇವತ್ತಿನ ನನ್ನ ಕೊನೆ ದಿನ ಅಮ್ಮನ ಮನೆ ಹೇಗಿತ್ತು, ಹಾಗೆ ನಮ್ಮ ಜರ್ನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಗೈಸ್.